ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ನಮ್ಮ ಜರ್ನಿ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಆ, ಎಲ್ಲಿಗೆ ಅಂತ ಅಂದ್ಕೊಂಡ್ರೆ ಇವತ್ತು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಮುತ್ಯಾಲಮ್ಮ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ಹೋದಾಗೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಅಂದರೆ ವರ್ಷಕ್ಕೊಂದು ಸಲ ಇಲ್ಲ ವರ್ಷದಲ್ಲೇ 2 ಸಲ ಹೋಗ್ತಾ ಇರ್ತೀವಿ ಮನೆ ದೇವರಿಗೆ. ಇದು ಬಂದು ಪಾವಗಡ ಹತ್ತಿರ ಇದೆ. ಮುತ್ಯಾಲಮ್ಮ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಫೇಮಸ್ ಆದಂಥ ದೇವರು. ಅದರಲ್ಲೂ ನಮ್ಮ ಮನೆ ದೇವರು. ಬೆಳಗ್ಗೆನೇ ಜರ್ನಿ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಈಗ ತಾನೇ ಸೂರ್ಯ ಹುಟ್ತಾ ಇರುವಂಥದ್ದು. ಎಷ್ಟು ಕೆಂಪಾಗಿ ಕಾಣ್ತಾ ಇದೆ ನೋಡಿ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಅಂದ್ಕೊತೀನಿ. ಹಾಗೆ ಡೈರೆಕ್ಟಾಗಿ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊತೀರಾ. ನೀವು ನೋಡ್ತಾ ಇರ್ಬೋದು, ಒಂಥರ ಬಾಲ್ ಇರುತ್ತೆ ನೋಡಿ, ಆ ಥರ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ಲ. ನಮಗಂತೂ ಮನೆಯಲ್ಲಿ ಅಂದರೆ ಸಿಟಿ ಒಳಗಡೆ ಇರಬೇಕಾದ್ರೆ ಈ ಥರ ಕಾಣೋದಿಲ್ಲ. ಹಿಂಗೆ ಹೊರಗಡೆ ಬಂದಾಗ ಈ ಥರ ಎಲ್ಲಾದರೂ ಜರ್ನಿ ಮಾಡುವಾಗ ನಮಗೆ ಈ ಥರ ನಾವು ಸೂರ್ಯ ಹುಟ್ಟಬೇಕಾದ್ರೆ ಇಲ್ಲ ಮುಳುಗಬೇಕಾದ್ರೆ ನಾವು ಈ ಥರ ನೋಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ನಾವು ಬಾಲ್ ಹಾಕಿದಾಗ ಯಾವ ಥರ ಮೇಲೆ ಕೆಳಗೆ ಹೋಗ್ತಿರುತ್ತೆ ನೋಡಿ, ಆ ಥರ ಕಾಣ್ತಾ ಇದೆ. ಹಾಗೆ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಲೇ ಸೂರ್ಯ ಹುಟ್ಟಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತೀರ. ನಾನಂತೂ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲೂ ಎಷ್ಟು ದೊಡ್ಡದಾಗಿತ್ತಂತ ಅಂತೀರ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈಗ ಬೆಳಗ್ಗೆ ಅಂತೂ ವಾತಾವರಣ ಕೂಲಾಗಿದೆ. ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕೂಲಾಗಿರುತ್ತೆ ಎಲ್ಲ ಗಾಳಿಗೆ. ಅದರಲ್ಲೂ ಮಧ್ಯಾಹ್ನ ಆಗ್ತಾ ಅಂತೂ ತುಂಬ ಅಂದರೆ ತುಂಬ ಬಿಸಿಲು, ಹಾಗೆ ತುಂಬ ಸೆಕೆ ಆಗುತ್ತೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಬಿಸಿಲಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅದರಲ್ಲೂ ಈ ಸೈಡು ಪಾವಗಡ ಸೈಡ್ ಬಂದ್ರಂತೂ ಇನ್ನೂ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಅಂದರೆ ತುಂಬ ಸೆಕೆ ಆಗುತ್ತೆ ಈ ಸೈಡ್ ಇನ್ನೂ. ನಮ್ಮ ಜರ್ನಿ ಇನ್ನೂ ಸ್ಟಾರ್ಟ್ ಆಗಿದೆ. ಇನ್ನೂ ಅಂದರೆ ನಮಗೆ ತುಂಬ ದೂರ ಆಗುತ್ತೆ. ಸುಮಾರು ಒಂದು 250 ಕಿಲೋಮೀಟ್ರು ಹತ್ತತ್ರ ಆಗುತ್ತೆ. ಬೆಳಗ್ಗೆನೇ ನಮ್ಮೂರಿಂದ ಹೊರಟು ನಾಯಕನಹಟ್ಟಿಗೆ ಬಂದು, ನಾಯಕನಹಟ್ಟಿಯಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಹೊರ್ಣಿಕನ್ನ ಕರ್ಕೊಂಡು ಇಲ್ಲಿ ಚಳ್ಳಕೆರೆಗೆ ಬಂದು ಇಲ್ಲಿ ಟಿಫನ್ ಮಾಡಿಕೊಂಡು ಚಳ್ಳಕೆರೆಯಿಂದ ಇವಾಗ ಹೊರಟಿದ್ದೀವಿ. ಈಗ ಹೊರಟಿರೋದು ನಾವು ಪಾವಗಡ ರೂಟು. ಅಂದರೆ ನಾವು ಪಾವಗಡ ಒಳಗಡೆ ಹೋಗೋದಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗೋಗಿಲ್ಲ. ಶನೇಶ್ವರ ದೇವಸ್ಥಾನ ಇದೆ ನೋಡಿ ಪಾವಗಡದಲ್ಲಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸಲ ನಾವೆಲ್ಲ ಟ್ರಿಪ್ ಹೋಗಿದ್ವಿ ನೋಡಿ, ಅವಾಗ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ. ಅಂದರೆ ನಾವು ಆ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಅದು ಏನಕ್ಕಂತ ಗೊತ್ತಿಲ್ಲ, ನಾವು ಹೋಗೋ ಹಾಗಿಲ್ಲ. ಅದರಲ್ಲೂ ಟ್ರಿಪ್ ಹೋಗಿದ್ದಲ್ವ, ಹಾಗಾಗಿ ಹೋಗಿದ್ದೆ ಅಷ್ಟೇ ನಾನು. ಇದು ನೋಡಿ, ರೈಟಿಗೆ ಹೋದರೆ ಪಾವಗಡ ಸಿಟಿ ಸಿಗುತ್ತೆ. ನಾವು ಹೋಗ್ತಿರೋದು ಲೆಫ್ಟಿಗೆ. ಅಂದರೆ ಇದು ಬಂದು ಬಳ್ಳಾರಿ ರೂಟು. ಬಳ್ಳಾರಿ ಮತ್ತು ಅನಂತಪುರ ರೂಟ್ ಇದು. ಮತ್ತು ಕಲ್ಯಾಣದುರ್ಗ ಬರುತ್ತೆ ನೋಡಿ, ಆ ರೂಟ್ ಹೋಗ್ತಾ ಇದ್ದೀವಿ. ತುಂಬ ಇಲ್ಲೇ ಏನು ಪಾವಗಡೆಯಿಂದ ಸ್ವಲ್ಪ ಹತ್ರದಲ್ಲೇ ಇಲ್ಲಿ ನಾವು ಬಲಗಡೆ ಟರ್ನ್ ಆಗಬೇಕು. ತುಂಬ ದೂರ ಹೋಗೋ ಹಾಗಿಲ್ಲ. ಇದು ನಸನಕೋಟ ಮುತ್ತಲಮ್ಮ ಅಂತ ಅಂದ್ಬಿಟ್ಟು ಕರೀತಾರೆ ನಾವು ಹೋಗೋ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ಬೋದು ಕಲ್ಯಾಣದುರ್ಗ, ಅನಂತಪುರ, ಹಾಗೆ ಬಳ್ಳಾರಿ. ಈಗ ಇಲ್ಲಿಂದ ನಾವು ಬಲಗಡೆ ಹೋಗಬೇಕು. ನಾನು ನಿಮಗೆ ತೋರಿಸ್ತೀನಿ. ಅದು ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ಒನ್ ಡೇ ಟ್ರಿಪ್ ಥರ ಹೋಗ್ಬೋದು ಹೋಗೋ ಅಂಥವ್ರು. ಹಾಗೆ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಆ ನಾನ್ ವೆಜ್ ಆ ದೇವರಿಗೆ ಆಗೋದು ನಾನ್ ವೆಜ್ಜು. ನೋಡಿ, ಈಗ ಇಲ್ಲಿಂದ ನಾವು ಬಲಗಡೆ ಹೋಗಬೇಕಾಗತ್ತೆ. ಹೋಗ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ವರ್ಷಕ್ಕೆ ಒಂದು ಸಲ ಇಲ್ಲಾಂದರೆ 2 ಸಲ ಅಂತೂ ಹೋಗ್ತಾನೆ ಇರ್ತೀವಿ. ಏನಾದರೂ ಮನೆ ಮಕ್ಕಳಿಗೆ ಮುಡಿ ಕೊಡೋದಾಗಿರ್ಬೋದು. ಅಂದರೆ ನಾವು ಮನೆ ದೇವರಿಗೆ ಎಲ್ಲ ಇದು ಕೂದಲನ್ನ ಮುಡಿ ಕೊಡೋದು, ಹಾಗಾಗಿ ಮುಡಿ ಕೊಡೋದಾಗಿರ್ಬೋದು. ಇಲ್ಲಾಂದರೆ ಯಾರ್ದಾದ್ರೂ ಮದುವೆ ಆದರೆ ಆ ಕಾರ್ಡನ್ನು ಕೊಟ್ಟು ಪೂಜೆ ಮಾಡಿಸ್ಕೊಳಕ್ಕಾಗಿರ್ಬೋದು. ಇಲ್ಲಾಂದರೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದರೆ ಹೋಗ್ತಾ ಇರ್ತೀವಿ.
ಮತ್ತು ಇಲ್ಲಿ ನಾವು ದೇವಸ್ಥಾನ ಹತ್ರ ಬರ್ತಾ ಈ ಥರ ಸೋಲಾರ್ ಪ್ಲ್ಯಾಂಟನ್ನು ಹಾಕಿದ್ದಾರೆ. ಲಾಸ್ಟ್ ಟೈಮ್ ಇಷ್ಟೊಂದು ಇರಲಿಲ್ಲ, ಈ ಸಲ ಅಂತೂ ಸಿಕ್ಕಾಬಟ್ಟೆ ಹಾಕಿದ್ದಾರೆ. ನೀವು ಎಲ್ಲಿ ನೋಡಿದ್ರೂ ಈ ಥರ ಸೋಲಾರ್ ಪ್ಲ್ಯಾಂಟನ್ನು ಹಾಕಿದ್ದಾರೆ. ಹಾಗಾಗಿ ಬಿಸಿಲು ಜಾಸ್ತಿ ಇದೆ. ಈಗ ನಾವು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದಾಗ ಈ ಥರ ದೇವಸ್ಥಾನ ಸುತ್ತಕ್ಕೂ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಹಾಗೆ ಡೈರೆಕ್ಟಾಗಿ ಬರೋ ಹಾಗಿಲ್ಲ. ಮತ್ತು ಹೋಗಬೇಕಾದ್ರೂ ಅಷ್ಟೇ ಈ ಥರ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಹೋಗಬೇಕಾಗುತ್ತೆ. ಇವತ್ತು ಅಷ್ಟಾಗಿ ಏನು ರಶ್ ಇರಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬ್ಯಾಟನ್ನು ಕಡಿತಾ ಇದ್ದಾರೆ. ಅಂದರೆ ಮೇಕೆ, ಕುರಿ ಮತ್ತು ಕೋಳಿ ಕುಯ್ಯೋಂಥವ್ರು ಕೋಳಿ ಕುಯ್ತಾರೆ, ಇಲ್ಲಾಂದರೆ ಮೇಕೆ ಅಂದರೆ ಕುರಿ ಕುಯ್ಯೋಂಥವ್ರು ಕುರಿ ಕುಯ್ತಾರೆ. ಮತ್ತು ಎಲ್ಲ ಫುಲ್ಲು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಬ್ಯಾಟೆ ಅಂತೇಳಿ ಮಾಡ್ತಾರೆ. ಅಂದರೆ ಇಲ್ಲೇ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗೋಂಥವ್ರು ಹೋಗ್ತಾರೆ. ಈಗ ಒಳಗಡೆ ನಾವು ಉಡಕ್ಕೆಲ್ಲ ತೊಗೊಂಡು ಬಂದಿದ್ವಿ. ಇವಾಗ ನಾನು ಮನೆಯಲ್ಲೇ ಪೊಂಗಲನ್ನು ಮಾಡ್ಕೊಂಡು ಬಂದಿದ್ದೀನಿ. ತರ್ಬೋದು ಮುತ್ತೆಲ್ಲಮ್ಮ. ಇವತ್ತೇನು ರಶ್ ಅಷ್ಟಾಗಿ ಇರಲಿಲ್ಲ. ನಾನು ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ ನಿಮಗೆ. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲೇ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ. ನೋಡಿ, ಇಲ್ಲಿ ನಾನು ಸ್ವಲ್ಪ ಕಾಣ್ತಿದೆ ಅಂದ್ಕೊತೀನಿ. ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಯಾಕಂದರೆ ನಮಗೆ ಅಲ್ಲಿ ಪೂಜಾರಿಗಳು ಪರಿಚಯ ಇರೋದ್ರಿಂದ ನಾನಿಲ್ಲಿ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಲೂ ತೋರಿಸಿಲ್ಲ ನಾನು, ಹಂಗಾಗಿ ಈ ಸಲ ಜನ ಕಮ್ಮಿ ಇದ್ರಲ್ವ, ಹಾಗಾಗಿ ಸ್ವಲ್ಪ ಕೇಳಿಬಿಟ್ಟು ನಾವಿಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಒಳಗೆ ಅಂದರೆ ಮುತ್ತೆಲ್ಲಮ್ಮಗೆ ಪೊಂಗಲ್ ಸ್ವೀಟ್ ನೈವೇದ್ಯ. ಇಲ್ಲಿ ಮುಂದೆ ಒಂದು ದೇವರಿದೆ ನೋಡಿ, ಅದು ಭೂತ ಏನೋ ಅಂತ ಅಂತಾರೆ. ಆ ದೇವರಿಗೆ ಬಂದು ನಾನ್ ವೆಜ್ ಆಗುತ್ತೆ. ಇಲ್ಲೆಲ್ಲ ತುಂಬ ಕ್ಯೂ ಇರುತ್ತೆ. ಬೇರೆ ದೇಶದಲ್ಲಿ ಬಂದು ಯಾಕೋ ಇವತ್ತು ಕಮ್ಮಿ ಇತ್ತು, ಅಷ್ಟೊಂದು ಜನ ಇರಲಿಲ್ಲ. ನಮ್ಮ ಒಡ್ನಿಕ್ಕನ್ನು ನೀವು ನೋಡಿರ್ತೀರ. ನನ್ನ ಮೈದನನ ಮಗಳು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಂದು ಮುತ್ತೆಲ್ಲಮ್ಮ. ಇದು ಹಿಂದೆ ಹುತ್ತ ಇದೆ, ದೊಡ್ಡ ಹುತ್ತ ಇದೆ ಹಿಂದೆ. ಮುಂದೆ ಬಂದು ಈ ಥರ ಮುಖವಾಡನ ಹಾಕಿದ್ದಾರೆ. ದೇವ್ರದ್ದು ಮುಖವಾಡ ಬರುತ್ತೆ ನೋಡಿ, ಅದನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ. ಇದು ಪೂರ್ತಿ ಹುತ್ತ. ಇಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ಗರ್ಭಗುಡಿನಲ್ಲಿ ಒಬ್ಬರು ಕುತ್ಕೋಬೋದು ಅಷ್ಟೇ. ಇಲ್ಲಿ ನೋಡ್ತಿದ್ದೀರಲ್ಲ, ಅವರು ಪೂಜಾರಿಗಳು ಒಬ್ಬರು ಕುತ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಒಳಗಡೆ ಯಾರು ಹೋಗಿಲ್ಲ. ಇದು ಬಂದು ಭೂತರಾಜ ಅಂತ ಹೇಳ್ತಾರೆ. ಇವಾಗ ದರ್ಶನ ಆಯಿತು. ಮತ್ತು ಈಗ ಪೊಂಗಲ್ ತೊಗೊಂಬಂದಿರ್ತೀವಿ ನೋಡಿ, ಆ ಪೊಂಗಲನ್ನು ಇಲ್ಲಿ ತೊಗೊಂಬರ್ತಾ ಇದ್ದಾರೆ ನೋಡಿ. ಪೊಂಗಲನ್ನು ಮಾಡಿಕೊಂಡು ಈ ಥರ ತಲೆ ಮೇಲೆ ಇಟ್ಕೊಂಡು ತೊಗೊಂಬರ್ತಾರೆ. ಇಲ್ಲೆಲ್ಲ ಬಂದಿರ್ತಾರೆ ನೋಡಿ ಭಕ್ತರು, ಅಂಥವ್ರಿಗೆ ಆ ಪೊಂಗಲನ್ನು ಕೊಡ್ತೀವಿ. ಇಲ್ಲಾಂದರೆ ಮನೆಗೂ ಕೂಡ ತೊಗೊಂಡು ಹೋಗ್ಬೋದು. ನೋಡಿ, ನಮ್ಮ ಮನೆಗೆ ಕೊಟ್ಟಿದ್ದಾರೆ ಆ ಅಮೌಂಟನ್ನು. ಹಂಗಾದ್ರೂ ಬಿಡ್ತಾ ಇಲ್ಲ. ಎಲ್ಲರೂ ಕೊಟ್ರಿ ಅಂತಂದು ಬರ್ತಾ ಇದ್ರು. ನಾನು ಮತ್ತೆ ಕೊಟ್ಟಿದ್ದಾರೆ ಅಲ್ವಾ ಅಂತಂದ್ಬಿಟ್ಟು ಹೇಳಿ ಕಳಿಸಿದೆ. ನಮಗೆ ಹೊರಗಡೆ ಬಂದಾದ್ಮೇಲೆ ಒಂದ್ಸಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಅಂದರೆ ಮುಂಚೆ ಏನೂ ಸಿಗ್ತಾ ಇರಲಿಲ್ಲ. ಇಲ್ಲಿ ರೇಷನ್ ಆಗಲಿ ಏನೂ ಕೂಡ ಅಷ್ಟು ಸಿಗ್ತಾ ಇರಲಿಲ್ಲ. ಇವಾಗೆಲ್ಲ ಇಂಪ್ರೂವ್ ಆಗಿದೆ. ನಾನು ಆ ಕಡೆ ಹೋಗಲಿಲ್ಲ, ತುಂಬ ಅಂಗಡಿಗಳಾಗಿದೆ ಮತ್ತು ಉಳ್ಕೊಳ್ಳೋಕ್ಕೆ ರೂಮು ವ್ಯವಸ್ಥೆ ಎಲ್ಲ ಇದೆ. ಆ ಕಡೆ ಹೋಗಲಿಲ್ಲ. ಇಲ್ಲೇ ದೇವಸ್ಥಾನ ಹತ್ರನೇ ಈ ಕಡೆ ರೋಡಲ್ಲಿ ಬಂದ್ವಿ, ದೇವಸ್ಥಾನ ಹಿಂದೆ ರೋಡಲ್ಲಿ ಬಂದ್ವಿ ಅಲ್ವಾ, ಹಂಗಾಗಿ ಇಲ್ಲೇ ದರ್ಶನ ಮಾಡಿಕೊಂಡು ಹಿಂಗೆ ಹೊರಟ್ವಿ. ಈ ಸೈಡ್ ಬಂದರೆ ತುಂಬ ಅಂಗಡಿಗಳಿದೆ. ಅಂಗಡಿಗಳು, ರೂಮ್ಸು ಮತ್ತು ಹೋಟ್ಲುಗಳು, ಟಿಫನ್ ಐಟಮ್ ಸಿಗುತ್ತೆ. ಇಲ್ಲಿ ಫೋಟೋ ತೆಗಿತೀನಿ ನಿಂತ್ಕೊಳ್ಳೆ ಅಂದರೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ನೋಡ್ಲಿಕ್ಕ ಇಲ್ಲಿಂದ ಒಂದು ಫೋಟೋನ ತೆಕ್ಕೊಂಡ್ಬಿಟ್ಟು ಇವಾಗ ಇಲ್ಲಿಂದ ಹೊರಟ್ವಿ. ನಮ್ಮ ಮನೆಯವ್ರು ಗಾಡಿ ಪೂಜೆ ಮಾಡಿಸ್ತಾ ಇದ್ರು. ಬಂದಾಗೆಲ್ಲ ಗಾಡಿ ಪೂಜೆ ಮಾಡಿಸ್ತೀವಿ, ಯಾಕಂದರೆ ದೇವರ ಆಶೀರ್ವಾದನೇ ಇರಬೇಕಲ್ವ, ಹಾಗಾಗಿ ಗಾಡಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೊರಟ್ವಿ.
ಒಂದು ಫೋಟೋ ತೆಕ್ಕೊಳ್ಳೋಣ ಅಂತಂದರೆ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದಲ್ವ, ಅದರಲ್ಲೂ ಸೆಕೆ ಬೇರೆ, ಬಿಸಿಲು ಬೇರೆ, ಅಷ್ಟಾಗಿ ಫೋಟೋ ಚೆನ್ನಾಗಿ ಬರ್ತಿರ್ಲಿಲ್ಲ. ಈಗ ಇಲ್ಲಿಂದ ಹೊರಟ್ವಿ. ನೋಡ್ಬೋದು ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಬರೀ ಜಾಲಿ ಮುಳ್ಳಿನ ಗಿಡಗಳೇ ಕಾಣ್ತವೆ ನಿಮಗೆ. ನೋಡಿ ಈ ಥರ ರೂಮ್ಸ್ ಎಲ್ಲ ಸಿಗ್ತವೆ. ಇಲ್ಲೆಲ್ಲ ಮಾಡ್ಕೊತ ಇದ್ದಾರೆ ನೋಡಿ. ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಸಂಜೆಗೆ ಹೋಗ್ತಾರೆ. ಇಲ್ಲಿ ರಾತ್ರಿ ಟೈಮ್ ಯಾರೂ ಉಳಿಯೋದಿಲ್ಲ, ಸಂಜೆ ಹೊತ್ತು ಎಲ್ಲರೂ ಇಲ್ಲಿ ಹೋಗ್ತಾರೆ. ಈಗ ಮತ್ತೆ ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ರೀಸೆಂಟಾಗಿ ಹಾಕಿದ್ದ ವೀಡಿಯೋಸ್ಗಂತೂ ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಾ. ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಈಚಲ್ ಮರಗಳು ಜಾಸ್ತಿ ಇದೆ ಈ ಸೈಡು. ಇಲ್ಲಿಂದ ನಮ್ಮ ಊರ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಸಣ್ಣ ಸಣ್ಣ ಕಾಯಿ